ಹಲೋ ಮಕ್ಕಳ, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮೆಂಟರ್ ಅಂಕಿತಾ. ಸೊ KA ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ತಮ್ಮ ರೀಸೆಂಟ್ ವಿಡಿಯೋದಲ್ಲಿ ಸ್ಪ್ಲಿಟ್ ಕೌನ್ಸಿಲಿಂಗ್ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಸ್ಪ್ಲಿಟ್ ಕೌನ್ಸಿಲಿಂಗ್ ಅಂತ ಅಂದರೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಪ್ರೀವಿಯಸ್ ಇಯರ್ ಎಲ್ಲ ಹೇಗೆ ನಡೀತಿತ್ತಪ್ಪ ಕೌನ್ಸಿಲಿಂಗ್ ಅಂತ ಅಂದರೆ ಕಂಬೈನ್ಡ್ ಕೌನ್ಸಿಲಿಂಗ್ ನಡೀತಿತ್ತು. ಸೊ KCETನ ರ್ಯಾಂಕಿಂಗ್ ಹಾಗೆಯೇ ನೀಟ್ನ ರ್ಯಾಂಕಿಂಗ್ ಅನೌನ್ಸ್ ಆಗಿರ್ತಿತ್ತು. ಓಕೆ, ಸೊ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಹೇಗೆ ಮಾಡ್ತಿದ್ರಪ್ಪ ಅಂತಂದರೆ ಇಫ್ ಅ ಸ್ಟೂಡೆಂಟ್ ವಾಂಟ್ಸ್ ಟು ಗೋ ಮೆಡಿಕಲ್ ಫಸ್ಟ್, ಸೊ ಅವರು ಫಸ್ಟ್ ಪ್ರಿಫರೆನ್ಸ್ನ ಮೆಡಿಕಲ್ ಕಾಲೇಜಸ್ನ ಹಾಕಿರ್ತಿದ್ರು, ಹಾಗೆಯೇ ಸೆಕೆಂಡ್ ಇಂಜಿನಿಯರಿಂಗ್ನ ಹಾಕಿರ್ತಿದ್ರು. ಸೊ ಈ ಮೆಡಿಕಲ್ ಕಾಲೇಜಸ್ ಹೇಗೆ ಅಲಾಕ್ಟ್ ಆಗ್ತಿತ್ತು ಅಂತಂದರೆ ನೀಟ್ ರ್ಯಾಂಕಿಂಗ್ ಮೇಲೆ ಅನೌನ್ಸ್ ಆಗ್ತಿತ್ತು. ಹಾಗೆಯೇ ಇಂಜಿನಿಯರಿಂಗ್ ಕಾಲೇಜ್ ಹೇಗೆ ಅಲಾಕ್ಟ್ ಆಗ್ತಿತ್ತು ಅಂತಂದರೆ KCETನ ರ್ಯಾಂಕಿಂಗ್ ಬೇಸಿಸ್ ಮೇಲ್ಗಡೆ ಏನಾಗಿರ್ತಿತ್ತು, ಸೀಟ್ ಅಲಾಟ್ ಆಗ್ತಿತ್ತು. ಹೌದಲ್ವಾ? ಸೊ ದಿಸ್ ಈಸ್ ವಾಟ್ ಹ್ಯಾಪನ್ ಪ್ರೀವಿಯಸ್ ಇಯರ್. ಸೊ ಈ ವರ್ಷ ಏನಾಗ್ತಿದೆ, ಈ ವರ್ಷ ಈ ಸ್ಪ್ಲಿಟ್ ಕೌನ್ಸಿಲಿಂಗ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಓಕೆ, ಸೊ ಯಾಕಪ್ಪ ಈ ಸ್ಪ್ಲಿಟ್ ಕೌನ್ಸಿಲಿಂಗ್ನ ಇಂಟ್ರಡ್ಯೂಸ್ ಮಾಡಿದ್ರು? ಬಿಕಾಸ್ ರೀನೀಟ್ ನಡೀತಾ ಇದೆ. ಹೌದಲ್ವಾ? ರೀನೀಟ್ ನಡೀತಾ ಇದೆ. ಸೊ ಈ ರೀನೀಟ್ನ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ, 21st ಜೂನ್. 21st ಜೂನ್ ಆಗಿ ಸೊ ಈ ರೀನೀಟ್ನ ರಿಸಲ್ಟ್ ಬರೋದಕ್ಕೆ 3 or 4 ವೀಕ್ಸ್ ಆಗೋದ್ರಿಂದ ಸೊ ಯಾರೆಲ್ಲ ಸ್ಟೂಡೆಂಟ್ಸ್ಗೆ ಕ್ಲಾರಿಟಿ ಇದೆ, ನನಗೆ ಇಂಜಿನಿಯರಿಂಗ್ ಹೋಗಬೇಕು, ವೆಟರ್ನರಿ ಹೋಗಬೇಕು, ಫಾರ್ಮಾ ಹೋಗಬೇಕು, ಅಗ್ರಿ ಹೋಗಬೇಕು ಅಂತ ಯಾರಿಗೆಲ್ಲ ಕ್ಲಾರಿಟಿ ಇದೆ, ಸೊ ಅವರಿಗೆಲ್ಲ ಕೌನ್ಸಿಲಿಂಗ್ ಡಿಲೇ ಆಗೋದ್ರಿಂದ ಸೊ ಈ ಡಿಸಿಷನ್ನ ತೊಗೊಂಡಿದ್ದಾರೆ. ಓಕೆ, ಎಸ್, ಈ ಸ್ಪ್ಲಿಟ್ ಕೌನ್ಸಿಲಿಂಗಲ್ಲಿ ಏನಾಗುತ್ತಪ್ಪ ಅಂತಂದರೆ ಸೊ ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡ್ನ ಆಪ್ಷನ್ ಎಂಟ್ರಿ ಏನಾಗುತ್ತೆ, KCETನ ರ್ಯಾಂಕಿಂಗ್ ಬೇಸಿಸ್ ಮೇಲ್ಗಡೆ ನಡೆಯುತ್ತೆ. ಓಕೆ, ಎಸ್. ಸೊ ಅದಾದಮೇಲೆ ಫಸ್ಟ್ ರೌಂಡ್ ಆದಮೇಲೆ ರೀನೀಟ್ನ ರ್ಯಾಂಕಿಂಗ್ ಬರೋದ್ರಿಂದ ಸೊ ಫರ್ದರ್ ರೌಂಡ್ ಏನಿದೆ, ರೌಂಡ್ 2, ರೌಂಡ್ 3 ಇದೆಲ್ಲನೂ ಕೂಡ ಈ ರೀನೀಟ್ನ ರ್ಯಾಂಕಿಂಗ್ ಬೇಸಿಸ್ ಮೇಲ್ಗಡೆ ಕೌನ್ಸಿಲಿಂಗ್ ನಡೆಯುತ್ತೆ. ಓಕೆ, ಎಸ್. ಸೊ ಹಂಗಂತಂದರೆ ಇದರಲ್ಲಿ 3 ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ಫಸ್ಟ್ ಸ್ಟೂಡೆಂಟ್ಸ್ ನನಗೆ ಇಂಜಿನಿಯರಿಂಗ್ ಹೋಗಬೇಕು, ನನಗೆ ಅಗ್ರಿನೇ ಹೋಗಬೇಕು, ಓಕೆ, ನನಗೆ ಫಾರ್ಮಾ ಹೋಗಬೇಕು ಅಂತ ಕ್ಲಾರಿಟಿ ಯಾರಿಗಿರುತ್ತೋ ಅವ್ರೇನು ಮಾಡ್ತಾರೆ, ಸೊ ಅವರು ತಮ್ಮ ಆಪ್ಷನ್ ಎಂಟ್ರಿನ ಮಾಡ್ತಾರೆ. ಓಕೆ, ಆಪ್ಷನ್ ಎಂಟ್ರಿನ ಮಾಡ್ತಾರೆ. ಆಫ್ಟರ್ ರೌಂಡ್ 1 ಅವ್ರಿಗೊಂದು ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಆ ಅಲಾಟ್ ಆಗಿದ್ದ ಕಾಲೇಜ್ಗೆ ಅವ್ರಿಗೆ ಓಕೆ ಇದ್ದರೆ, ಕೋರ್ಸ್ ಓಕೆ ಇತ್ತು ಅಂತಂದರೆ ಸೊ ಅವ್ರೇನು ಮಾಡ್ಬೋದು, ಹೋಗಿ ಅಡ್ಮಿಷನ್ ಆಗಿ ತಮ್ಮ ಫರ್ದರ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಬೋದು. ಹೌದಲ್ವಾ? ಎಸ್. ಸೊ ಈ ಆ್ಯಕ್ಚುಲಿ ಸ್ಪ್ಲಿಟ್ ಕೌನ್ಸಿಲಿಂಗ್ ಈ ಥರ ಸ್ಟೂಡೆಂಟ್ಸ್ಗೆ ಬೆನಿಫಿಷಿಯಲ್. ಯಾಕಪ್ಪ ಅಂತಂದರೆ ಇವ್ರಿಗೆ ಯಾವುದೇ ಥರದ ಡಿಲೇ ಆಗೋದಿಲ್ಲ ಅಡ್ಮಿಷನ್ ಪ್ರೊಸೆಸಲ್ಲಿ. ಓಕೆ, ಎಸ್. ಸೊ ಅಕಸ್ಮಾತ್ ಫಸ್ಟ್ ರೌಂಡಲ್ಲಿ ಅವ್ರಿಗೆ ಕಾಲೇಜ್ ಓಕೆ ಆಗಿಲ್ಲ ಅಂತಂದರೆ ಅವರು ಕೂಡ ರೌಂಡ್ 2, ರೌಂಡ್ 3ಗೆ ಅಟೆಂಡ್ ಆಗ್ಬೋದು. ಓಕೆ, ಸೊ ಇದು ಫಸ್ಟ್ ಟೈಪ್ ಆಫ್ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಹೂ ವಾಂಟ್ ಮೆಡಿಕಲ್, ದಿಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ಸ್ಟೂಡೆಂಟ್ಸ್. ಸೊ ಇವ್ರ ಬಗ್ಗೆನೇ ಆ್ಯಕ್ಚುಲಿ ಡಿಸ್ಕಸ್ ಮಾಡ್ಬೇಕು ನಾವು. ಹೌದಲ್ವಾ? ಸೊ ಆ್ಯಕ್ಚುಲಿ ಯಾರಿಗೆ ಮೆಡಿಕಲ್ ಹೋಗಲೇಬೇಕು, ನನಗೆ ಫಸ್ಟ್ ಪ್ರಿಫರೆನ್ಸ್ ಮೆಡಿಕಲ್ ಇದೆ, ಆಮೇಲೆ ಇಂಜಿನಿಯರಿಂಗ್ ಇರೋದು ಅನ್ನೋದಾದರೆ ಇವ್ರು ಏನು ಮಾಡಬೇಕು, ಸೊ ಇವರು ಫಸ್ಟ್ ರೌಂಡಲ್ಲಿ ತಮ್ಮ KCET ರ್ಯಾಂಕಿಂಗ್ ಬೇಸಿಸ್ ಮೇಲೆ ಏನು ಮಾಡಬೇಕು, ಆಪ್ಷನ್ ಎಂಟ್ರಿನ ಮಾಡಬೇಕು. ಯಾವುದ್ರ ಆಪ್ಷನ್ ಎಂಟ್ರಿ ಮಾಡಬೇಕು, ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಫಾರ್ಮಾ ಆಗಿರ್ಬೋದು. ಸೊ ಈ ಕಾಲೇಜಸ್ನ ಆಪ್ಷನ್ ಎಂಟ್ರಿನ ಏನು ಮಾಡಬೇಕು, ಅವರು ಫಸ್ಟ್ ರೌಂಡಲ್ಲಿ ಮಾಡಬೇಕು. ಓಕೆ, ಸೊ ಮಾಡಿ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಯಿತು ಅವ್ರಿಗೆ. ಸೊ ಓಕೆ, ಸೊ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಯಿತು. ಸೊ ಬಟ್ ದೇ ವಾಂಟ್ ಟು ಗೋ ಟು ಮೆಡಿಕಲ್. ಸೊ ಇವ್ರು ಏನು ಮಾಡಬೇಕು, ಸೊ ಇವರು ಆ್ಯಕ್ಚುಲಿ ಯಾವುದೇ ಒಂದು ಸೀಟ್ ಅಲಾಟ್ ಆದಮೇಲೆ ಕೂಡ 4 ಆಪ್ಷನ್ಸ್ ಇರುತ್ತೆ. ಓಕೆ, ಸೊ 4 ಆಪ್ಷನ್ಸ್ ಇರುತ್ತೆ. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಸೊ ಫಸ್ಟ್ ಆಪ್ಷನ್ ಏನು ಹೇಳುತ್ತೆ, ಇಫ್ ಯು ಆರ್ ಓಕೆ ವಿತ್ ದ ಕಾಲೇಜ್, ಓಕೆ ವಿತ್ ದ ಕೋರ್ಸ್, ಸೊ ಏನು ಮಾಡಬೇಕು, ಫೀಸ್ನ ಕಟ್ಟಿ ಏನು ಮಾಡಬೇಕು, ಆ ಕಾಲೇಜ್ಗೆ ಅಲಾಟ್ ಆಗೋದು ಫಸ್ಟ್ ಆಪ್ಷನ್. ಓಕೆ, ಇನ್ನು ಸೆಕೆಂಡ್ ಆಪ್ಷನ್ ಏನು, ಸೊ ನನಗೆ ಈಗಿರೋ ಸಿಕ್ಕಿರೋ ಕಾಲೇಜ್ ಓಕೆ, ಬಟ್ ನನಗೆ ಫರ್ದರ್ ರೌಂಡ್ 2, ರೌಂಡ್ 3ನ ಅಟೆಂಡ್ ಮಾಡಬೇಕು, ನಂಗೆ ನೋಡಬೇಕು ಆ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೆ, ನನಗೆ ಯಾವ ಕೋರ್ಸ್ ಸಿಗುತ್ತೆ ಅಂತ ನಾನು ಚೆಕ್ ಮಾಡಬೇಕು ಅಂತ ಇದ್ದರೆ ಸೊ ಅವರು ಆಪ್ಷನ್ 2ನ ಚೂಸ್ ಮಾಡಬೇಕು. ಓಕೆ, ಸೀಟ್ನ ಇಟ್ಕೊಂಡು ಫರ್ದರ್ ರೌಂಡ್ 2, ರೌಂಡ್ 3ನ ಅಟೆಂಡ್ ಮಾಡೋದು ಆಪ್ಷನ್ 2. ಓಕೆ, ಇನ್ನು ಆಪ್ಷನ್ 3 ಏನು, ಸೊ ನನಗೆ ಸಿಕ್ಕಿರೋ ಅಂಥ ಕಾಲೇಜ್ಗೆ ನನಗೆ ಓಕೆ ಇಲ್ಲ, ದಿಸ್ ಈಸ್ ನಾಟ್ ಫಾರ್ ಮೀ ಅಂತ ಅವ್ರಿಗೆ ಕ್ಲಾರಿಟಿ ಇರೋರು ಏನು ಮಾಡಬೇಕು, ತಮಗೆ ಸಿಕ್ಕಿರೋ ಅಂಥ ಕಾಲೇಜ್ನ ವಾಪಸ್ ಕೊಟ್ಬಿಟ್ಟು, ಸಿಕ್ಕಿರೋ ಅಂಥ ಸೀಟ್ನ ವಾಪಸ್ ಕೊಟ್ಬಿಟ್ಟು ಫರ್ದರ್ ಸೆಕೆಂಡ್ ಅಥವಾ ಥರ್ಡ್ ರೌಂಡ್ಗೆ ಅಟೆಂಡ್ ಆಗೋದು ಆಪ್ಷನ್ 3. ಓಕೆ, ಸೊ ಇನ್ನು ಆಪ್ಷನ್ 4 ಬರೋದಾದರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದು ಆಪ್ಷನ್ 4. ಸೊ ಯಾರೆಲ್ಲ ಮೆಡಿಕಲ್ ಹೋಗಬೇಕು, ಮೆಡಿಕಲ್ ನನ್ನ ಫಸ್ಟ್ ಪ್ರಿಫರೆನ್ಸ್, ಅದಾದಮೇಲೆ ಇಂಜಿನಿಯರಿಂಗ್ ಅಂತ ಇರೋರು
ಏನು ಮಾಡಬೇಕಪ್ಪ ಅಂತಂದರೆ, ಸೊ ಈ ಆಪ್ಷನ್ 2 ಮತ್ತು ಆಪ್ಷನ್ 3ನ ಚೂಸ್ ಮಾಡಬೇಕು. ಓಕೆ, ಸೊ ಆಪ್ಷನ್ 2 ಅಂತಂದರೆ ಏನು, ನನಗೆ ಸಿಕ್ಕಿರೋಂಥ ಇಂಜಿನಿಯರಿಂಗ್ ಕಾಲೇಜ್ನ ನಾನು ಇಟ್ಕೊಂಡು ಕೂಡ ನಾನು ಸೆಕೆಂಡ್ ಮತ್ತು ಥರ್ಡ್ ರೌಂಡ್ನ ಅಟೆಂಡ್ ಮಾಡ್ತೀನಿ ಅನ್ನೋರು ಈ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಬೇಕು. ಓಕೆ, ಇನ್ನು ಥರ್ಡ್ ಆಪ್ಷನ್ ಅರ್ಥ ಆಯ್ತಲ್ವಾ? ಸೊ ಥರ್ಡ್ ಆಪ್ಷನಲ್ಲಿ ಏನು ಮಾಡ್ತೀವಿ, ನಮಗೆ ಸಿಕ್ಕಿರೋಂಥ ಸೀಟ್ನ ವಾಪಸ್ ಕೊಟ್ಬಿಟ್ಟು ಸೆಕೆಂಡ್ ಅಥವಾ ಥರ್ಡ್ ರೌಂಡ್ನ ಅಟೆಂಡ್ ಮಾಡೋದು ಥರ್ಡ್ ಆಪ್ಷನ್. ಸೊ ಯಾರೆಲ್ಲ ಮೆಡಿಕಲ್ ಹೋಗಬೇಕು, ಮೆಡಿಕಲ್ ನನ್ನ ಫಸ್ಟ್ ಪ್ರಿಫರೆನ್ಸ್ ಅಂತ ಇರೋರು ಈ ಆಪ್ಷನ್ 2 ಅಥವಾ ಆಪ್ಷನ್ 3ನ ಚೂಸ್ ಮಾಡಿಕೊಂಡು ರೌಂಡ್ 2 ರೌಂಡ್ 3 ಅಟೆಂಡ್ ಮಾಡ್ತಾ ಹೋಗಬೇಕು. ಓಕೆ, ಸೊ ರೌಂಡ್ 2 ಅಷ್ಟರಲ್ಲಿ ರೀನೀಟ್ನ ರಿಸಲ್ಟ್ ಕೂಡ ಬರೋವಂಥ ಚಾನ್ಸಸ್ ಇರೋದ್ರಿಂದ ಸೊ ರೌಂಡ್ 2 ರೌಂಡ್ 3ನ ನೀವು ಅದ್ರ ಬೇಸಿಸ್ ಮೇಲೆ ಕೂಡ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಓಕೆ, ಸೊ ಅರ್ಥ ಆಯ್ತಾ? ಎಸ್. ಸೊ ಇನ್ನು ಥರ್ಡ್ ಟೈಪ್ ಆಫ್ ಸ್ಟೂಡೆಂಟ್. ಸೊ ಥರ್ಡ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಹೆಂಗಿರ್ತಾರಪ್ಪ ಅಂತಂದರೆ, ಸ್ಟೂಡೆಂಟ್ 1 ಇರ್ತಾರೆ, ಸ್ಟೂಡೆಂಟ್ 2 ಇರ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಈ ಸ್ಟೂಡೆಂಟ್ಗೆ ಏನಾಗಿದೆ, ಸೊ ರ್ಯಾಂಕಿಂಗ್ ಸ್ವಲ್ಪ ಲೋ ಇದೆ. ಓಕೆ, ಇವರಿಗೆ ಫಸ್ಟ್ ಏನಾಗಿದೆ, ಅಗ್ರಿ ಸಿಕ್ಕಿದೆ ಅಂತ ಕನ್ಸಿಡರ್ ಮಾಡೋಣ. ಬಟ್ ದಿಸ್ ಸ್ಟೂಡೆಂಟ್ಸ್ ವಾಂಟ್ಸ್ ಟು ಗೋ ಟು ಮೆಡಿಕಲ್. ಓಕೆ, ಸೊ ರೌಂಡ್ ಫಸ್ಟಲ್ಲಿ ಏನಾಗಿದೆ, ಈ ಸ್ಟೂಡೆಂಟ್ಗೆ ಅಗ್ರಿ ಕಾಲೇಜ್ ಸಿಕ್ಕಿದೆ, ಬಟ್ ಹಿ ವಾಂಟ್ಸ್ ಟು ಗೋ ಟು ಮೆಡಿಕಲ್. ಸೊ ಏನು ಮಾಡ್ತಾನೆ, ಈ ಸ್ಟೂಡೆಂಟ್ ಏನು ಮಾಡ್ತಾರೆ, ಫರ್ದರ್ ರೌಂಡ್ನ ಅಟೆಂಡ್ ಮಾಡಿಕೊಂಡು ಮೆಡಿಕಲ್ ಸೀಟ್ ಅವ್ರಿಗೆ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಅವಾಗ ಏನಾಗುತ್ತೆ, ಈ ಸ್ಟೂಡೆಂಟ್ಸ್ ಮೆಡಿಕಲ್ಗೆ ಹೋಗೋದ್ರಿಂದ ಈ ಅಗ್ರಿ ಸೀಟ್ ಏನಾಗುತ್ತೆ, ಖಾಲಿ ಆಗುತ್ತೆ, ವೆಕೆಟ್ ಆಗುತ್ತೆ, ಹೌದಲ್ವಾ? ಸೊ ಆ ಸೀಟು ಈ ಸ್ಟೂಡೆಂಟ್ಗೆ ಸಿಗೋವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಸೊ ಅವಾಗ ಏನು ಮಾಡಬೇಕು, ಈ ಸ್ಟೂಡೆಂಟ್ ಕೂಡ, ಈ ಸೆಕೆಂಡ್ ಸ್ಟೂಡೆಂಟ್ ಕೂಡ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ನ ಅಟೆಂಡ್ ಮಾಡ್ತಿದ್ರೆ ಮಾತ್ರ ಏನಾಗುತ್ತೆ, ಈ ಸೀಟ್ ಈ ಸ್ಟೂಡೆಂಟ್ಗೆ ಸಿಗೋವಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಕ್ಲಾರಿಟಿ ಇದೆ ನನಗೆ ಅಗ್ರಿಗೆ ಹೋಗಬೇಕು, ನನಗೆ ಫಾರ್ಮಾಗೆ ಹೋಗಬೇಕು, ನನಗೆ ವೆಟರ್ನರಿಗೆ ಹೋಗಬೇಕು ಅಂತ ಯಾರಿಗೆಲ್ಲ ಕ್ಲಾರಿಟಿ ಇದೆ, ಸೊ ಅವರು ಫರ್ದರ್ ರೌಂಡ್ಸ್ನ ಅಟೆಂಡ್ ಮಾಡೋದೇ ಬೆಟರ್. ಅರ್ಥ ಆಗ್ತಿದೆಯಾ? ಎಸ್. ಸೊ ಇದೆಲ್ಲದಕ್ಕೂ ಮುಂಚೆ ನಿಮ್ಗೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇರಬೇಕು. ಓಕೆ, ಸೊ ಈಗ ಸಿಕ್ಕಿರೋಂಥ ಟೈಮಲ್ಲಿ ನೀವು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಟೀಚರ್, ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಸೊ ನಿಮಗೆ ಕ್ಲಾರಿಟಿ ಇರಬೇಕು, ಏನು ಮಾಡಬೇಕು, ಯಾವ ಪ್ರೊಫೆಷನ್ಗೆ ಹೋಗಬೇಕು, ಸೊ ಯಾವ ಕೋರ್ಸ್ನ ತೊಗೋಬೇಕು ಅನ್ನೋದ್ರ ಕ್ಲಾರಿಟಿ ಇರಬೇಕು. ಇದ್ರೆ ಮಾತ್ರ ಈ ಕೌನ್ಸಿಲಿಂಗ್ ಸ್ಮೂತಾಗಿ ನಡೆಯುವಂಥ ಪಾಸಿಬಿಲಿಟಿ ಇದೆ. ಓಕೆ, ಸೊ ಐ ಹೋಪ್ ಸ್ಪ್ಲಿಟ್ ಕೌನ್ಸಿಲಿಂಗ್ ಅರ್ಥ ಮಾಡಿಸೋದಕ್ಕೆ ಅಂತ ಟ್ರೈ ಮಾಡಿದ್ದೀನಿ, ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡು. ಸೊ ಎಸ್, ಸೊ ಇದೇ ರೀತಿ KCETಗೋಸ್ಕರ ಅಂತ ಇರೋವಂಥ ಗೈಡೆನ್ಸ್ಗೋಸ್ಕರ ನೀವು ಫಾಲೋ ಮಾಡಿ ವೇದಾಂತು ಕರ್ನಾಟಕ ಚಾನೆಲ್ನ.